ಎಲ್ಲ ಟೇಸ್ಟ್ ಮಾಡಿ ಆಯ್ತಾ? ತುಂಬಾ ಚೆನ್ನಾಗಿದೆ. ನಿಜನಾ? ಅದಕ್ಕೆ ನನಗೆ ಬೇಜಾರಾಗುತ್ತೆ ಅಂತ ಸುಮ್ಮನೆ ಏನೇನೋ ಹೇಳ್ಬೇಡಿ. ಇಲ್ಲ ನಿಜವಾಗ್ಲು ಟೇಟ್ ಅಮ್ಮ ಮಾಡ್ದಂಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಗಾಡ್, ಇವಾಗ ಖುಷಿ ಆಯ್ತು ನನಗೆ. ಅಕ್ಕ ಫಸ್ಟ್ ಟೈಮ್ ಇಂಡಿಪೆಂಡೆಂಟ್ ಆಗಿ ಮಾಡ್ತಿರೋದಲ್ವಾ, ಸೋಲೋ ಪರ್ಫಾರ್ಮೆನ್ಸ್, ಅದಕ್ಕೆ ಎಷ್ಟು ಟೆನ್ಷನ್. ಆದರೂ ಫಸ್ಟ್ ಅಟೆಂಪ್ಟ್ನಲ್ಲೇ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾಳೆ. ಪ್ರೌಡ್ ಆಫ್ ಯು ಮೈ. ಆ್ಯಕ್ಚುಲಿ ನಿನಗೂ ಥ್ಯಾಂಕ್ಸ್ ಹೇಳಬೇಕು. ನೀನು ಹೆಲ್ಪ್ ಮಾಡಿರಲಿಲ್ಲ ಅಂದಿದ್ರೆ ಇದೆಲ್ಲ ಇನ್ನೂ ಕಷ್ಟ ಆಗ್ತಾ ಇತ್ತು. ಮನೆಯಲ್ಲಿ ನಿನ್ನನ್ನು ಬಿಟ್ಟರೆ ನಾನೇ ಇತ್ತಿತ್ತು, ನಾನೇ ಹೆಲ್ಪ್ ಮಾಡಬೇಕಲ್ವಾ. ಅದು ಅಲ್ಲದೆ ನಾನು ನಿನ್ನ ಗಂಡ, ನಾನು ಹೆಲ್ಪ್ ಮಾಡಿದೆ ಇನ್ಯಾರು ಹೆಲ್ಪ್ ಮಾಡ್ತಾರೆ? ಹೌದು, ಬಟ್ ಎಲ್ರಿಗೂ ಆ ಬುದ್ಧಿ ಬರಬೇಕಲ್ವಾ? ಅಣ್ಣನು ಹೀಗೇನಲ್ವಾ ಅದಕ್ಕೆ? ಅಣ್ಣ ಅಂದಾಗ ನೆನಪಾಯ್ತು, ಇದೆಲ್ಲ ಮಾಡಬೇಕಾದ್ರೆ ನಾನು ಅವನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ಗೊತ್ತಾ. ಆ್ಯಕ್ಚುಲಿ ಇದನ್ನೆಲ್ಲ ಅವನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಸೊ ಗಣಪಂಗಿಂತ ಜಾಸ್ತಿ ನಂಗೆ ಅವನೇ ನೆನಪಾಗ್ತಿದ್ದ. ಸುಮ್ಮನೆ ಇರಮ್ಮ, ಬೆಳಿಗ್ಗೆಯಿಂದ ಗಂಡ ಕಣ್ಮುಂದೆ ಇಲ್ಲ ಅಂತ ಬೇಜಾರಾಗಿದ್ದಾಳೆ. ನೀನು ಮತ್ತೆ ನೆನಪು ಮಾಡಿ ಇನ್ನೂ ಬೇಜಾರಾಗ್ಬಿಡ್ತಾಳೆ. ಏನಕ್ಕೆ ಅಣ್ಣನ ಅಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಹಾಗೆಲ್ಲ ಏನಿಲ್ಲ. ಅಜ್ಜಿ ನೀವು ರವೆ ಉಂಡೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ತೊಳಿ ನೋಡು ನೋಡು, ಸ್ವೀಟ್ ಅನ್ನೋದೇ ಕೊಡ್ತಿರ್ಲಿಲ್ಲ ಇಷ್ಟು ದಿವಸ, ಈಗ ಸ್ವೀಟ್ ಕೊಡ್ತಾ ಇದ್ದಾಳೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಹಾಗಿದ್ರೆ ಕನ್ಫರ್ಮ್. ಏನದಕ್ಕೆ ಅಣ್ಣಂಗೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ ಬಿಡಿ, ನೀನು ಹೆಂಡತಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಬೇಗ ಬಂದ್ಬಿಡು ಅಂತ. ಓಕೆನಾ? ಮಹಿ, ಭಾವನು ಅಕ್ಕನ್ನ ಮಿಸ್ ಮಾಡ್ಕೋತಾ ಇರ್ತಾರೆ. ಅದಂತೂ ನಿಜ. ಬರೀ ಅಕ್ಕ ಮಾತ್ರ ಅಲ್ಲ, ಇವಾಗ ಪುಟ್ಟ ಗುಂಡಪ್ಪ ಇದ್ದಾನಲ್ಲ, ಇವನು ಮಿಸ್ ಮಾಡ್ಕೊಳ್ತಾನೆ ತಾನೆ. ಅಕ್ಕ ಭಾವನ್ ಥರ ಇವನು ತಿಂಡಿ ಪೋತಾನೆ. ಓ ಅದಂತೂ ಕನ್ಫರ್ಮ್. ಇಡಲ್ಲಿ